ಈ ಸುದ್ದಿಯನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಮಾತು ನೆನಪಾಗುತ್ತೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಅಂದರೆ ಧರ್ಮವನ್ನು ರಕ್ಷಿಸುವವರನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಂತ. ಆದರೆ ಈ ಧರ್ಮದ ವಿಚಾರದಲ್ಲಿ ಆಡ ಹಗಲೇ ಕಗ್ಗೊಲೆಗಳು ನಡೀತಾ ಇದೆ. ಅಂದರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿಯ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿಯ ಅಂತ್ಯಕ್ರಿಯೆ ನೆರವೇರುತ್ತೆ. ದಕ್ಷಿಣ ಕನ್ನಡದ ಬಜ್ಜಪ್ಪೆ ಕನ್ನಿಪದವು ಬಳಿ ಕಗ್ಗೊಲೆ ನಡೆದಿತ್ತು. ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮರ್ಡರ್ ಮಾಡಲಾಗಿತ್ತು. ಇನ್ನು ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಕೂಡ ಸುಹಾಸ್ ಆಗಿದ್ರು. ಹೀಗಾಗಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಇವರ ಹತ್ಯೆಯನ್ನ ಖಂಡಿಸಿ ಬಂದ್ ಕೂಡ ಮಾಡಲಾಗಿದೆ. ಬೆಳಗ್ಗೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಆಗಿರೋದು. ಮುಖ್ಯವಾಗಿ ಸೂಕ್ಷ್ಮ ಪ್ರದೇಶಗಳು ಯಾವ್ದ್ಯಾವ್ದಿದೆ ಅಲ್ಲಿ KSRP ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಂದರೆ ಗುಂಪು ಗುಂಪು ಸೇರ್ಕೊಳ್ಳೋ ಹಾಗಿಲ್ಲ, 4-5 ಜನ ಎಲ್ಲೋ ಒಂದು ಕಡೆ ಸಮೂಹವಾಗಿ ನಿಂತ್ಕೊಳ್ಳೋ ಹಾಗಿಲ್ಲ. ಕೆಲವೊಂದಷ್ಟು ಗುರುತುಗಳನ್ನು, ಮಾರಕಾಸ್ತ್ರಗಳನ್ನು, ಕೋಲು ಅಥವಾ ದೊಣ್ಣೆಗಳು, ಕೆಲವೊಂದಷ್ಟು ಮಾರಕಾಸ್ತ್ರಗಳನ್ನು ಕೂಡ ತೋರಿಸುವಂತಿಲ್ಲ. ಈ ಹಿಂದೆ ಕೂಡ ಮುಖ್ಯವಾಗಿ ಪ್ರವೀಣ್ ನೆಟ್ಟಾರು, ಈ ವಿಚಾರವನ್ನು ನಾವು ಹೇಳಲೇಬೇಕಾಗತ್ತೆ. ಆತನ ಕೊಲೆ ಆಗುತ್ತೆ, ಅದು ಕೂಡ ಆತ ಹಿಂದೂ ಕಾರ್ಯಕರ್ತ. ನಂತರದಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಹಿಂದೂ ಕಾರ್ಯಕರ್ತನ ಕೊಲೆ ಆದ ನಂತರದಲ್ಲಿ ಮತ್ತೊಬ್ಬ ಹಿಂದುವಿನ ಕೊಲೆ ಆಗಿರೋದು. ಹಿಂದೂ ಕಾರ್ಯಕರ್ತ ಹತ್ಯೆ ಬಿಜೆಪಿ ನಾಯಕರ ನಿಗಿ. CM DCM ಗೃಹ ಸಚಿವರು ಎಲ್ಲಿದ್ದಾರೆ? ಇದು ಬಿಜೆಪಿ ನಾಯಕರ ಪ್ರಶ್ನೆ. ಇನ್ನು ಸುಹಾಸ್ ಶೆಟ್ಟಿಗೆ ಬೆದರಿಕೆ ಇದೆ ಅಂತ ಪೊಲೀಸರಿಗೂ ಕೂಡ ಗೊತ್ತಿತ್ತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಂತ ಬಿಜೆಪಿ ನಾಯಕರು ವ್ಯಂಗ್ಯ ಆಡ್ತಾ ಇದ್ದಾರೆ. ರಾಜ್ಯದ CM DCM ಗೃಹ ಸಚಿವರು ಇದಕ್ಕೆಲ್ಲ ನೇರವಾದಂತಹ ಹೊಣೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಮುಖ್ಯವಾಗಿ ಇಷ್ಟೆಲ್ಲ ಘಟನಾವಳಿಗಳು ನಡೀತಾ ಇದ್ರು ಕೂಡ ಸೈಲೆಂಟ್ ಆಗಿರೋದು ಯಾಕೆ? ನೇರವಾದಂತಹ ಹೊಣೆಯನ್ನ ಕಾಂಗ್ರೆಸ್ ಸರ್ಕಾರವೇ ಹೊತ್ಕೊಳ್ಬೇಕು ಅಂತ ಕೂಡ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾನು ಪ್ರವೀಣ್ ನೆಟ್ಟಾರು ವಿಚಾರವನ್ನು ಕೂಡ ಹೇಳ್ತಾ ಇದ್ದೆ. ಆ ಪ್ರವೀಣ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನೇನು ಮಾತನಾಡಿದ್ದಾರೆ ನೋಡ್ಕೊಂಡ್ಬರೋಣ ಬನ್ನಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ, ಕೊಲೆಗಡಕರಿಗೆ ಏನ್ ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿನೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ. ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗೊಲೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ? ಏನು ಸುಹಾಸ್ ಶೆಟ್ಟಿ ಅವರ ಹಿಂದೂ ಕಾರ್ಯಕರ್ತರ ಬರ್ಬರವಾದಂಥ ಕೊಲೆಯಾಗಿದೆ. ಇಡೀ ಮಂಗಳೂರು ಉದ್ವಿಗ್ನ ಪರಿಸ್ಥಿತಿಗೆ ಮುಟ್ಟಿದೆ. ಈ ಮಂಗಳೂರು ಘಟನೆಗೆ ನೇರ ಕಾರಣ ಇರತಕ್ಕಂಥದ್ದು ಈ ಪಾಕಿಸ್ತಾನ ಜಿಂದಾಬಾದ್. ಇದರಿಂದನೇ ಅಲ್ಲಿ ಮಂಗಳೂರಲ್ಲಿ ನಿರಂತರವಾಗಿ ಒಂದಾದ್ಮೇಲೆ ಒಂದು ಕೊಲೆಗಳು ನಡೀತಾನೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೇಳೋ ಪ್ರಶ್ನೆನೇ ಇಲ್ಲ. ರಾಷ್ಟ್ರದ್ರೋಹಿಗಳು ಒಳಗೆ ನಡೆಸ್ತಿರುವಂತ ಷಡ್ಯಂತ್ರ, ರಾಷ್ಟ್ರಭಕ್ತರನ್ನ ಕೊಲ್ಲುವ ಕೆಲಸವನ್ನ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಿನ್ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸ್ತೇನೆ, ನೀವು SDPI, PFI ಇತ್ಯಾದಿ ಸಂಘಟನೆಗಳ ಮೇಲಿನ ಕಾರ್ಯಕರ್ತರ ಕೇಸ್ಗಳನ್ನು ವಿಡ್ರಾ ಮಾಡಿದ್ರಿ. ಆ ಮೂಲಕ ಅವರಿಗೆ ಕ್ರೈಮ್ ನಡೆಸೋದಕ್ಕೆ ಮತ್ತಷ್ಟು ಬಲವನ್ನ ಕೊಡ್ತಾ ಇದ್ದೀರಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಬಿಜೆಪಿಗರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಬಿಜೆಪಿ ನಾಯಕರ ಆಕ್ರೋಶ ಏನಿದೆ, ಇದರ ವಿರುದ್ಧ ಕಾಂಗ್ರೆಸ್ ಕಲಿಗಳು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಪರಾಧಿಗಳಿಗೆ ಹೆಡೆಮುರಿ ಕಟ್ಟುವುದು ನಿಶ್ಚಿತ ಅಂತ CM ಸಿದ್ದರಾಮಯ್ಯ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಇಂತಹ ಘಟನೆಗಳೇನಿದೆ ಅದು ಮತ್ತೆ ಆಗದೆ ಇರೋ ಹಾಗೆ ಮರುಕಳಿಸದಂತೆ ನೋಡಿಕೊಳ್ತೀವಿ ಅಂತ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಮುಂದೆ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನು ಕೈಗೊಳ್ತೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ವೈಯಕ್ತಿಕ ದ್ವೇಷಕ್ಕೆ ಸುಹಾಸ್ ಶೆಟ್ಟಿ ಕೊಲೆಯಾಗಿರೋದು ಅಂತ UT ಖಾದರ್ ಅವರು ಕೂಡ ಸ್ಪಷ್ಟಪಡಿಸಿರೋದು. ಇನ್ನು ಬಿಜೆಪಿಯವರ ಆಕ್ರೋಶಕ್ಕೆ ಕಾಂಗ್ರೆಸ್ ಕಲಿಗಳು ಏನೇನು ಹೇಳಿದ್ದಾರೆ ನೋಡ್ಕೊಂಡ್ಬರೋಣ. ಯಾಕೆ ಮರ್ಡರ್ ಆಗಿದೆ, ಏನ್ ಕಾರಣ, ಇವೆಲ್ಲ ಗೊತ್ತಿಲ್ಲ ನನಗೆ. ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರ ಆಗಲಿ, ಮನುಷ್ಯನ ಪ್ರಾಣ ಬಹಳ ಮುಖ್ಯ. ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ಪ್ರೀ ಪ್ಲ್ಯಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ, ನಮಗೆ ಇದು ವಿಚಾರ ಗೊತ್ತಿಲ್ಲ. ಇಲ್ಲ
ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆಯಾಗಿದೆ. ಭಾಳ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ. ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇತ್ತು. ಕಳೆದ 4-5 ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ. ಎಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಪೊಲೀಸ್ ಅವರು ಶಾಂತಿಯನ್ನು ಕೂಡ ಕಾಪಾಡಬೇಕು ಮತ್ತು ಎಲ್ಲರೂ ನೆನಪು ನಿಗಾವನ್ನು ಇಡಬೇಕು. ಯಾರ್ಯಾರು ಏನೇ ಚಟುವಟಿಕೆಗಳು ಮಾಡ್ತಾರೆ ಅದರ ಬಗ್ಗೆ ಸಂಪೂರ್ಣ ನಿಗಾ ಇಡಬೇಕಾಗ್ತದೆ. ಮತ್ತು ಯಾರು ಇಂಥ ಒಂದು ನೆನೆಯ ಹತ್ಯೆಗೆ ಕಾರಣಕರ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಜಿಲ್ಲಾ ಆಡಳಿತ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಆದರೆ ಹೆಚ್ಚು ಪೊಲೀಸ್ ಇಲಾಖೆಗೆ ಈಗಾಗಲೇ ಅಲ್ಲಿ 141 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. ಇವತ್ತು ಸುಹಾಸ್ ಅವರ ಹತ್ಯೆ ಕೂಡ ಆಗ್ತಾ ಇದೆ. ಇದು ಯಾವುದೇ ಒಂದು ಧರ್ಮದ ಮಟ್ಟದಲ್ಲಿ ಆಗುವಂತ ವಿಚಾರ ಅಲ್ಲ. ಇದೆಲ್ಲ ಕೂಡ ವೈಯಕ್ತಿಕವಾದಂತಹ ಆ ಒಂದು ದ್ವೇಷ ಮತ್ತು ವೈಯಕ್ತಿಕವಾದಂತಹ ವಿಚಾರ ಇವತ್ತು ಆಗಿರುವಂಥದ್ದು. ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ, ಬಿಜೆಪಿ ನಾಯಕರು ಏನು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಅಂದ್ರೆ ನೇರವಾಗಿ ಕೇಂದ್ರ ಸರ್ಕಾರವೇ ಕಾರಣ ಅನ್ನೋದನ್ನ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಕಲಿಗಳು ಕೂಡ ರಿಪ್ಲೈ ಮಾಡಿರೋದನ್ನ ನೋಡ್ಕೊಳ್ತಾ ಇದ್ರಿ. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ನೇರವಾಗಿ ನಮ್ಮ ಪ್ರತಿನಿಧಿ ವಿವೇಕ್. ಈಗ ಸುಹಾಸ್ ಶೆಟ್ಟಿ ಅಂದ್ರೆ ಹಿಂದೂ ಕಾರ್ಯಕರ್ತ ಕಗ್ಗೊಲೆ ಆಗಿರೋದು, ಇದಕ್ಕೆ ಕಾರಣ ಏನು? ಹಾಗೆ ಇದು ತನಿಖೆ ಕೂಡ ನಡೀತಾ ಇದೆಯಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ದಯನ, ಈಗಾಗಲೇ ನಿನ್ನೆ ಅಷ್ಟೇ ಸುಹಾಸ್ ಶೆಟ್ಟಿ ಅವರ ಕೊಲೆ ಏನು ನಡೆದಿದೆ ಮಂಗಳೂರಿನಲ್ಲಿ, ಇದು ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲೇ ಸಂಚಲನ ಕೂಡ ಸೃಷ್ಟಿ ಮಾಡ್ತಾ ಇದೆ. ಇಲ್ಲ ಒಂದ್ ಕಡೆ ಈ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಈ ಹಿಂದೆ ಪುತ್ತೂರಿನಲ್ಲಿ ಆದಂತಹ ಘಟನೆ ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಏನಾಗಿತ್ತು, ಆ ಸಂದರ್ಭದಲ್ಲಿ ಅದಾದ ನಂತರ ಸುಹಾಸ್ ಶೆಟ್ಟಿ ಅವರು ಫೇಸಲ್ ಅವರ ಹತ್ಯೆಯಲ್ಲಿ ಕೂಡ ಪಾಲ್ಗೊಂಡಿದ್ರು ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬಂದಿತ್ತು. ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಇದನ್ನ ಹೊರತುಪಡಿಸಿ ಸುಹಾಸ್ ಶೆಟ್ಟಿ ಅವರ ಮೇಲೆ ಒಟ್ಟಾರೆಯಾಗಿ 5 ಪ್ರಕರಣಗಳು ದಾಖಲಾಗಿತ್ತು. ಆ 5 ಪ್ರಕರಣಗಳಲ್ಲಿ 2 ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಅವರು ಕ್ಲೀನ್ ಚಿಟ್ ಅನ್ನ ಪಡೆದುಕೊಂಡಿದ್ರು. ಇನ್ನು 3 ಪ್ರಕರಣಗಳು ತನಿಖೆ ನಡೀತಾ ಇತ್ತು. ಮತ್ತೆ ಬೇಲ್ನಲ್ಲಿ ಹೊರಗಿದ್ದಂತವರು. ಇದನ್ನ ಹೊರತುಪಡಿಸಿ ಇನ್ನು ಬಿಜೆಪಿಯವರ ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಸುಹಾಸ್ ಶೆಟ್ಟಿ ಅವರಿಗೆ ಕೊಲೆ ಬೆದರಿಕೆಗಳು ಇತ್ತು. ಅವರಿಗೆ ಒಂದು ರೀತಿಯಾಗಿ ಪ್ರೊಟೆಕ್ಷನ್ ಅನ್ನು ಕೊಡಬೇಕಿತ್ತು. ಸರ್ಕಾರ ಎಲ್ಲ ಒಂದು ಪ್ರೊಟೆಕ್ಷನ್ ನೀಡೋದಕ್ಕೆ ಕೈ ತಪ್ಪಿದೆ ಮತ್ತು ಅವ್ರಿಗೆ ಪ್ರೊಟೆಕ್ಷನ್ ತಗೊಳ್ಳೋದಕ್ಕೂ ಕೂಡ ಕೈ ಬಿಡಲಿಲ್ಲ. ಮತ್ತೆ ಅವರ ವೆಹಿಕಲ್ ಅನ್ನ ಆಗಿರ್ಬೋದು ಮತ್ತೆ ಅವರು ಓಡಾಡುವಂತ ವೆಹಿಕಲ್ ನ ಪ್ರತಿಯೊಮ್ಮೆ ಪೊಲೀಸ್ ಅವರು ಬಂದು ಚೆಕ್ ಮಾಡೋರು. ಕಳೆದ 1 ತಿಂಗಳಿಂದ ಕೂಡ ಅವರ ವೆಹಿಕಲ್ ಅನ್ನ ಚೆಕ್ ಮಾಡೋರು. ಅಂದ್ರೆ ಅವರು ಮಾರಕಾಸ್ತ್ರಗಳನ್ನ ಏನೂ ಕೂಡ ಜೊತೆಗೆ ಹಿಡಿದುಕೊಂಡು ಹೋಗದ ರೀತಿಯಲ್ಲಿ ಅವ್ರನ್ನ ಪ್ರತಿಯೊಂದು ತಿಂಗಳಿಗೆ ಒಂದು ಕಂಪ್ಲೀಟ್ಲಿ ಈ 1 ತಿಂಗಳು ನಡೆದಿತ್ತು. ಈ 1 ತಿಂಗಳಲ್ಲಿ ಪ್ರತಿದಿನ ಅವ್ರ ವಾಹನಗಳನ್ನು ಕೂಡ ಚೆಕ್ ಮಾಡೋರು ಅನ್ನೋ ಒಂದು ಆರೋಪಗಳನ್ನ ಬಿಜೆಪಿ ಅವ್ರು ಮಾಡ್ತಿದ್ರೆ, ಇನ್ನೊಂದು ಆರೋಪ ಮಾಡೋದೇನಂದ್ರೆ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ಲಿ ರಾಜ್ಯದಲ್ಲಿ ಹದಗೆಟ್ಟಿದೆ. ಈ ರೀತಿಯಾದ ಪ್ರಕರಣಗಳು ಆಗಾಗ ನಡೀತಾನೆ ಇದೆ ಮತ್ತು ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣಗಳು ಗಂಭೀರವಾಗಿ ಆಗ್ತಾನೆ ಇದಾಗಿರ್ಬೋದು, ಪ್ರವೀಣ್ ನೆಟ್ಟಾರ್ ಅವರಾಗಿರ್ಬೋದು, ಹರ್ಷ ಅವರ ಕೊಲೆ ಆಗಿರ್ಬೋದು. ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೂಡ ಕೊಲೆಗಳು ನಡೀತಾನೆ ಇದೆ. ಮತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ಲಿ ಕೈ ತಪ್ಪಿದೆ ಅನ್ನೋ ಒಂದು ಅಂಶಗಳನ್ನ ಹೇಳ್ತಾ ಹೋದ್ರೆ, ಇನ್ನ ಒಂದ್ ಕಡೆ ಕಾಂಗ್ರೆಸ್ನವರ ಆರೋಪವನ್ನ ನೋಡ್ತಾ ಹೋದ್ರೆ ಇದು ಕಂಪ್ಲೀಟ್ಲಿ ಯುಟಿ ಖಾದರ್ ಅವರು ಹೇಳ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತೀವಿ. ಈಗಾಗಲೇ ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ ಇದು ಅವರ ವೈಯಕ್ತಿಕವಾಗಿ ಬೇರೆ ಬೇರೆ ಗಲಾಟೆಯಿಂದ ಕೊಲೆ ಆಗಿರ್ತಕ್ಕಂಥದ್ದು, ಇದು ಹಿಂದೂ ವಿರೋಧಿ ಅಥವಾ ಮುಸ್ಲಿಂ ಚಟುವಟಿಕೆ ಬೇರೆ ವಿಚಾರವಾಗಿ ಕೊಲೆ ಆಗಿರ್ತಕ್ಕಂಥದ್ದಲ್ಲ ಅಂತ ಅವರೊಂದ್ ಕಡೆ ಹೇಳ್ತಾ ಹೋದ್ರೆ, ಮತ್ತು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಈ ಎಲ್ಲವೂ ಕೂಡ ಇದನ್ನೆಲ್ಲದೂ ಕೂಡ ಪಾಲಿಟಿಕ್ಸ್ಗೆ ತಿರ್ಚೋದು ಬೇಡ. ಮತ್ತೆ ಇದೊಂದು ರೀತಿಯಾಗಿ ಬಿಜೆಪಿ ಅವರು ಪೊಲಿಟಿಕಲಿ ಮೈಲೇಜ್ ಪಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ, ಅಂದ್ರೆ ಹೇಳಿಕೆಗಳನ್ನ ನೀಡೋದನ್ನ ಮಾಡ್ತಿದ್ದಾರೆ. ಇದು ಯಾವುದೇ ರೀತಿ ಪೊಲಿಟಿಕಲಿ ಡ್ರಾಮಾ ಆಗೋದು ಬೇಡ. ಇದನ್ನ ಕಂಪ್ಲೀಟ್ಲಿ ಒಂದು ಅವರಿಗೆ ಅಂದ್ರೆ ಈಗಾಗಲೇ ಏನು ಸುಹಾಸ್ ಶೆಟ್ಟಿ ಅವರ ಕೊಲೆ ಕೂಡ ಆಗಿದೆ. ಅವರ ಕುಟುಂಬದವ್ರಿಗಾಗಿರ್ಬೋದು ಮತ್ತೆ ಬೇರೆಯವ್ರಿಗಾಗಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಇದರಲ್ಲಿ ಯಾವುದೇ ರೀತಿಯಾದ ಪಾಲಿಟಿಕ್ಸ್ ಬೇಡ ಅನ್ನೋ ಒಂದು ಆರೋಪಗಳನ್ನು ಕೂಡ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ದಯಾನ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.